ಕೇಸು ಕಂಪ್ಲೇಂಟು, ಅದರಲ್ಲೂ ಪ್ರಾಪರ್ಟಿ ವಿಷಯದಲ್ಲಿ ಅತಿ ಹೆಚ್ಚು ನಿಮ್ಮ ಮನೇಲಿ ತುಂಬ ಜಗಳ ಗಲಾಟೆಗಳಾಗಿರೋದಿರುತ್ತೆ. ಅದನ್ನು ನಿಮ್ಮ ಜಾತಕ ಹೇಳುತ್ತೆ ಅಮ್ಮ. ನಿಮ್ಮ ಹೆಲ್ತ್ ಅಂತ ಬಂದಾಗ ನೋಡಿ, ನಿಮ್ಗೇನಾದರೂ ಆಪ್ರೇಷನ್ ಆಗಿರೋದುಂಟಾ? ಅದೇ ಮಗು ಹುಟ್ಟುವಾಗ ಸಿಜರಿನ್ ಆಯ್ತಷ್ಟೇ. ಒಬ್ಬ ಮಗ ಇದ್ದಾನೆ ನಂಗೆ. ಇನ್ನೇನು ಆಪರೇಷನ್ ಏನೂ ಆಗಿಲ್ಲ. ಓಕೆ ನೋಡಿ, ನಿಮಗೆ ನೆಕ್ಸ್ಟು ಶನಿ ದಶೆ ಬರುತ್ತೆ 2033ಕ್ಕೆ. ಇವಾಗ ನಿಮಗೆ 25ರಿಂದ 28ವರೆಗೂ ಗುರುದಶೆ ಶುಕ್ರ ಭುಕ್ತಿ ಬರುತ್ತೆ. ಗುರು ಶುಕ್ರ ಇಬ್ಬರೂ ಈ ಟೈಮು ನಿಮಗೇನಂತ ಒಳ್ಳೇದಲ್ಲ. ಗುರು ಶುಕ್ರ ಇಬ್ಬರೂ ನಿಮಗೆ 12ನೇ ಮನೇಲಿರ್ತಾರೆ. ಈ ಟೈಮ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು ನೀವು 2028ವರೆಗೂ. ಅದಾದಮೇಲೆ ಗುರುದಶೆ ಸೂರ್ಯ ಭುಕ್ತಿ ಬರುತ್ತೆ. ಆ ಸೂರ್ಯ ಭುಕ್ತಿ ಬಂದಾಗ ನಿಮ್ಮ ಮನೇಲಿ ಹೆವಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕುಟುಂಬದ ಸಮಸ್ಯೆ ಅತಿ ಹೆಚ್ಚಾಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಪ್ರಾಪರ್ಟಿ ಸಿಕ್ಕುತ್ತೆ ಅಂತ ಹೇಳುತ್ತೆ, ಆದರೆ ಅದು ತುಂಬ ಒಳ್ಳೆ ರೀತಿಯಲ್ಲಿ ಸಿಕ್ಕಲ್ಲ. ಯಾವುದೋ ಒಂದು ನಿಮ್ಮ ಕುಟುಂಬದ ಜಗಳ ಕದನ ಇದರಿಂದ ನೀವು ಅದು ಎಂಡ್ ಆಗುತ್ತೆ. ಆಗಿದ್ರೂ ಕೂಡ ಇದೇ ರೀತಿ ಆಗಿರುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ. ಸೊ ನಿಮ್ಮ ಹೆಲ್ತ್ ಅಂತ ಬಂದಾಗ ನೋಡಿ, ನಿಮಗೆ 3ನೇ ಮನೆಯಲ್ಲಿ ರಾಹು ಇರ್ತಾನೆ. ಹಾಗೆ 5ನೇ ಮನೆ ಅಧಿಪತಿ ನಿಮಗೆ ಸೂರ್ಯ ಬಂದು ಒಳ್ಳೆ ಜಾಗದಲ್ಲಿ ಇದ್ದಾನೆ, ಶನಿ ಜೊತೆ ಇದ್ದಾನೆ. ಅತಿ ಹೆಚ್ಚು ಕಾಲು ನೋವು ಇದೆಯಾ? ಕಾಲಲ್ಲಿ ಏನಾದರೂ ವೆರಿಕೋಸ್ ವೆಯ್ನ್ ಆ ಥರ ಏನಾದರೂ ಇದೆಯಾ? ಕಾಲು ನೋವು, ಯಾವಾಗಲೂ ಕಾಲು ನೋವು ನನಗೆ. ಅದ ನರಗಳೇನಾದರೂ ಊದ್ಕೊಂಡಿರೋ ಅಂಥದ್ದು ಇದೆಯಾ? ಮಂಡಿ ನೋವು ಮೇಡಮ್, ಮಂಡಿ ಊದ್ಕೊಳಂಗೆ. ಅದು ಕಾಲು ನೋವು ಅಂತ ಹೇಳುತ್ತೆ. ನೀವು ಸ್ವಲ್ಪ ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿ. ಅದರಲ್ಲೂ ಎಳ್ಳೆಣ್ಣೆನ ಅತಿ ಹೆಚ್ಚು ಕಾಲಿಗೆ ಹಚ್ಚಿ, ಎಳ್ಳೆಣ್ಣೆನ ಕಾಲಲ್ಲಿ ಅತಿ ಹೆಚ್ಚು ಮಸಾಜ್ ಮಾಡಿ ಸ್ನಾನ ಮಾಡಿ. ಅದರಲ್ಲೂ ತಪ್ಪದೀರ ನೀವು ಶನಿವಾರ ಈ ಕೆಲಸ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಾಲು ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಎಳ್ಳೆಣ್ಣೆ ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ತುಂಬ ಎಣ್ಣೆನ ಕಾಲಿಗೆ ಕೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿ, ಒಳ್ಳೆಯದಾಗುತ್ತೆ. ಮತ್ತು ನೀವು ದಕ್ಷಿಣಾಮೂರ್ತಿ, ಇವಾಗ ಗುರು ದಶೆ ನಡೀತಾ ಇರೋದ್ರಿಂದ ದಕ್ಷಿಣಾಮೂರ್ತಿ ಟೆಂಪಲ್ಗೆ ವಿಸಿಟ್ ಮಾಡಿ. ಎಲ್ಲೆಲ್ಲಿ ಗುರುಗಳ ಒಂದು ಆಶೀರ್ವಾದ ಸಿಗುತ್ತೋ ಅಷ್ಟು ಒಳ್ಳೆಯದು ನಿಮಗೆ. ಯಾರಾದರೂ ಗುರು ಹಿರಿಯರನ್ನ ಯಾವಾಗಲೂ ಆಶೀರ್ವಾದ ಪಡ್ಕೊಳ್ಳಿ. ಅದ್ರ ಜೊತೆಗೆ ನೋಡಿ, ನಿಮಗೆ ತುಂಬ ಬಲವಾಗಿರುವಂಥ ಗ್ರಹ ಅಂತಂದರೆ ರಾಹು ಗ್ರಹ. ರಾಹುವಿನ ಒಂದು ಸ್ಟೋನ್ ತೊಗೊಂಡು ನಿಮ್ಮ ಮನೇಲಿಡಿ. ಖಂಡಿತವಾಗ್ಲೂ ನಿಮಗೆ ಈ ಒಂದು ನೀವೇನು ತುಂಬ ಅತಿ ಹೆಚ್ಚು ನೀವು ಇದು ಮಾಡ್ತಾ ಇದ್ದೀರಾ, ಹೆಲ್ತ್ ಅಪ್ಸೆಟ್ ಅಂತ ಹೇಳ್ತಿದ್ದೀರಾ, ಅದರಿಂದ ಹೊರಗಡೆ ಬರ್ತೀರಾ. ಮತ್ತು ನಿಮ್ಮ ಕುಟುಂಬದ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ರಾಹು ಸ್ಟೋನು ನಾವು ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಅಮ್ಮ. ನೀವು ಎಲ್ಲಿದ್ದರೂ ಆನ್ಲೈನ್ ಮುಖಾಂತರ ಕಳಿಸ್ಕೊಡ್ತೀವಿ. ಅದನ್ನು ದೇವ್ರ ಮನೇಲಿಟ್ಟು ಅತಿ ಹೆಚ್ಚು ಪೂಜೆ ಮಾಡ್ಕೊಳ್ಳಿ. ಅದರಲ್ಲೂ ರಾಹು ಕಾಲದಲ್ಲಿ ಪೂಜೆ ಮಾಡಿ, ರಾಹು ಕಾಲನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗಳ ಬಗ್ಗೆ ಮೇಡಮ್. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ ಮೇಡಮ್. 5/1/99 ಮಕ ನಕ್ಷತ್ರ, ಸಿಂಹ ರಾಶಿ, 12:20 ಮಧ್ಯಾಹ್ನ. 5/1/1999. ಹೌದು. ಸಮಯ 12 ಗಂಟೆ 20 ನಿಮಿಷ ಮಧ್ಯಾಹ್ನ. 12 ಗಂಟೆ 20 ನಿಮಿಷ ಮಧ್ಯಾಹ್ನ. ಓಕೆ, ಎಲ್ಲಿ ಹುಟ್ಟಿದ್ದು? ಉಡುಪಿಯಲ್ಲಿ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ಅವ್ರ ಬಳಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮದು ಮಗಳದು ಸಿಂಹ ರಾಶಿ ಬರುತ್ತೆ, ಮಕ ನಕ್ಷತ್ರ ಸಿಂಹ ರಾಶಿ ಬರುತ್ತೆ, ಮೊದಲನೇ ಪದ ಮೀನ ಲಗ್ನ ಬರುತ್ತೆ. ಸೊ ಮಗಳು ಏನು ಮಾಡ್ತಿದ್ದಾರೆ ಇವಾಗ? ಈಗೇನು ಓದಿ ಮುಗ್ದಿದೆ ಮೇಡಮ್ ಅವರೇ, ಜಾಬಿಗೆ ಹೋಗ್ತಾಳೆ. ಮದುವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರೇ. ಸೊ ಇವಾಗ ಸೂರ್ಯ ದಶೆ ಎಂಟರ್ ಆಗಿದ್ದಾರೆ. ಮೇಯಿಂದ 2025ರಿಂದ 2031ವರೆಗೂ ಸೂರ್ಯ ದಶೆಯಲ್ಲೇ ಇರ್ತಾರೆ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ನಿಮ್ಮ ಮಗಳಿಗೆ ನೋಡಿ 2ನೇ ಮನೆಯಲ್ಲಿ ತುಂಬ ಸೈಲೆಂಟಾ ನಿಮ್ಮ ಮಗಳು? ಹೌದು ಮೇಡಮ್, ಹೌದು. ಯಾಕಂದರೆ 2ನೇ ಮನೇಲಿ ಶನಿ ಇರ್ತಾರೆ, ತುಂಬ ಸೈಲೆಂಟು, ಆದರೆ ತುಂಬ ಕ್ಲವರ್ ಆಗಿರ್ತಾರೆ. ಏನಾದರೂ ನೋಡ್ತಾ ಇರ್ತಾರೆ, ಆದರೆ ಯಾವುದಾದ್ರೂ ಒಂದು ಮಾತು ಹೇಳಿದ್ರೆ ಅವ್ರ ಹತ್ರ ತಡ್ಕೊಳಕ್ಕಾಗಲ್ಲ, ಆ ರೀತಿ ಮಾತಾಡ್ತಾರೆ. ಮತ್ತು ನೋಡಿ, ಮದುವೆ ಅಂತ ಬಂದಾಗ ಇವ್ರಿಗೆ ಸಪ್ತಮದಲ್ಲಿ ಕುಜ ಇದ್ದಾರೆ. ಮದುವೆ ನೋಡ್ತಾ ಇದ್ದೀರಾ ಸರ್? ಸೆಟ್ ಆಗಿಲ್ವಾ ಇನ್ನ? ಇನ್ನೂ ಆಗಿಲ್ಲ ಮೇಡಮ್ ಅವರೇ, ಸೆಟ್ ಆಗಿಲ್ಲ, ನೋಡ್ತಾ ಇದ್ದೀವಿ. ಏನಾದ್ರೂ ಆದ್ರೂನು ನಕ್ಷತ್ರ ಇದೆಲ್ಲ ಸರಿ, ರಾಶಿ ಎಲ್ಲ ಸರಿ ಹೊಂದಾಣಿಕೆ ಬರೋಲ್ಲ ಮೇಡಮ್.
ಓಕೆ ಓಕೆ ನೋಡಿ 25 ಆಗಸ್ಟ್ 25ರವರೆಗೂ ನಿಮ್ಮ ಮಗಳಿಗೆ ಸೂರ್ಯದಶೆ ಸೂರ್ಯಭುಕ್ತಿ ಇತ್ತು. ಇವಾಗ ಸೂರ್ಯದಶೆ ಚಂದ್ರಭುಕ್ತಿ ನಡೀತಾ ಇದೆ ಆಗಸ್ಟಿಂದ, ಇದೇ ತಿಂಗಳಿಂದ. ಇನ್ನು ಮುಂದಕ್ಕೆ ನೋಡಿ ಸರ್, ಇನ್ನು ಮುಂದಕ್ಕಾಗತ್ತೆ. 2026ವರೆಗೂ ಚೆನ್ನಾಗೇ ಇದೆ ಟೈಮು ನಿಮ್ಮ ಮಗಳಿಗೆ. ಸೊ ಇನ್ನು ಮುಂದಕ್ಕೆ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಒಂಚೂರು ಕಿರಿಕಿರಿ ಇರುತ್ತೆ. ಯಾವಾಗಲಾದರೂ ಸ್ವಲ್ಪ ಮೈಗೆ ತುಂಬ ಆಲಸ್ಯ ಆಗುತ್ತೆ ಅವ್ರಿಗೆ, ಅಂದರೆ ಹೆಲ್ತ್ ಅಪ್ಸೆಟ್ ಆಗೋದಾಗ್ತಾ ಇರುತ್ತೆ ಅವಾಗವಾಗ. ಇಲ್ಲ, ಹೆಲ್ತ್ ಚೆನ್ನಾಗಿದ್ದಾಳೆ ಮೇಡಮ್. ಅದೇ ನೀವು ಹೇಳ್ದಂಗೆ ಕೆಲಸ ಬಗ್ಗೆ ಸ್ವಲ್ಪ ಕೆಲಸ ಕೂಡ ಬೇರೆಯಿಂದ ನೋಡ್ತಾ ಇದ್ದಾಳೆ. ಅದು ಕೂಡ ಕೆಲಸದಲ್ಲಿ ಒಂಚೂರು ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಅವರು ಕೆಲಸ ಸ್ಕಿಪ್ ಮಾಡ್ತಾರೆ. ಈ ಒಂದು 26, 27 ಅಷ್ಟರಲ್ಲಿ ಅವರು ಕೆಲಸ ಜಾಬು ಚೇಂಜ್ ಮಾಡೋದಿದೆ, ಅಂದರೆ ಕೆಲಸದ ಬದಲಾವಣೆ ಆಗುತ್ತೆ ಅಂತ ಹೇಳುತ್ತೆ. ಅದು ಬಿಟ್ಟರೆ ನೋಡಿ, ಹೌದು, ಅದು ಬಿಟ್ಟರೆ ನಿಮಗೆ ಮದುವೆ ಅಂತ ಬಂದಾಗ ನೋಡಿ ಬುಧ ತುಂಬ ಚೆನ್ನಾಗಿದ್ದಾನೆ. ಇವಾಗ ಮಾಡ್ಬೋದು ಸರ್. ಇವಾಗ ನೋಡಿ, ಇವಾಗ ಟೈಮ್ ಚೆನ್ನಾಗಿದೆ. ಇವಾಗ ನೋಡಿ, ಇವಾಗ ಆಗುತ್ತೆ. ಇವಾಗ ಅವ್ರಿಗೆ ಹುಡುಕಿ ಆಗುತ್ತೆ. ಹಂಗೂ ನಿಮಗೆ ಇನ್ನೂ ತುಂಬ ಟೈಮ್ ತೊಗೋತಿದೆ ಅಂದರೆ ನಮ್ಮ ನಂಬರ್ ಇದೆ ಅಲ್ವಾ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಕರೆ ಮಾಡಿ. ಒಂದೇ ಒಂದು ಬ್ರೇಸ್ಲೆಟ್ ಕೊಡ್ತೀವಿ ಕೈಗೆ ಹಾಕೊಳ್ಳೋ ಅಂಥದ್ದು. ಸೊ ಅದನ್ನು ಹಾಕೊಂಡಾಗ ಬೇಗ ನಿಮ್ಮ ಮಗಳಿಗೆ ಮದುವೆ ಸೆಟ್ ಆಗುತ್ತೆ. ಜೊತೆಗೆ ಒಂದು ಒಳ್ಳೆ ಸಂಬಂಧ ಸೆಟ್ ಆಗುತ್ತೆ. ಮದುವೆ ಸೆಟ್ ಆಗೋದು ಮುಖ್ಯ ಅಲ್ಲ, ನಮಗೆ ಒಂದು ಒಳ್ಳೆ ಸಂಬಂಧ, ನಮಗೆ ಹೊಂದ್ಕೊಳ್ಳೋ ಅಂಥವ್ರು, ನಾವು ಅವ್ರಿಗೆ ಅಡ್ಜಸ್ಟ್ ಆಗಬೇಕು, ನಮ್ಗೆ ಅವ್ರು ಅಡ್ಜಸ್ಟ್ ಆಗಬೇಕು, ಇದು ಮುಖ್ಯ ಆಗಿರುತ್ತೆ. ಸೊ ಆ ಥರ ಒಂದು ಫ್ಯಾಮಿಲಿನೂ ಸಿಕ್ಕತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 23/3/1998. 23/3/1998. ಸೋಮವಾರ 11:30. 11:30 ಸೋಮವಾರ ಬೆಳಗ್ಗೆನಾ? ಹಾ, ಬೆಳಿಗ್ಗೆ ಸೋಮವಾರ. ಅವರ ಹೆಸರು? ರಾಮನಗೌಡ. ಓಕೆ. ಎಲ್ಲಿ ಹುಟ್ಟಿದ್ದು? ಬಾಗಲಕೋಟೆ ಹಾಸ್ಪಿಟಲ್ ಅಲ್ಲಿ ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ಕಾರ ಮೇಡಮ್. ನೋಡಿ, ನಿಮ್ಮ ಮಗಂದು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ ಬರುತ್ತೆ. ಹ್ಞೂ ಮೇಡಮ್. ಪ್ರಶ್ನೆ ಏನಿದೆ ನಿಮ್ಮದು? ನಿಮ್ಮ ಮಗನ ಬಗ್ಗೆ ಏನು? ನೌಕರಿ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಏನು ಹೇಳಿ? ನೌಕರಿ ಬಗ್ಗೆ ರೀ ಮೇಡಮ್. ಕೆಲಸದ ಬಗ್ಗೆ ಕೇಳಬೇಕಿತ್ತಾ? ಓಕೆ ಓಕೆ. ನಿಮ್ಮ ಮಗನಿಗೆ ಇವಾಗ ಸದ್ಯಕ್ಕೆ ರಾಹು ದಶೆ ನಡೀತಿದೆ. ಸೊ ನೌಕರಿ ಅಂತ ಬಂದರೆ ಇವಾಗ ಏನು ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ ಮೇಡಮ್, BSc ಮುಗಿಸಿ ಬಿಟ್ಟಿದ್ದಾನೆ ಮೇಡಮ್. ಕೆಲಸ ಆಯ್ತಂದ್ರೆ ಮದ್ವಿ 2 ಮಾಡ್ಬೇಕಂತ ಮಾಡಿದ್ವಿ ಮೇಡಮ್. ನೋಡಿ, ಕೆಲಸ ಅಂತ ನೋಡಿದಾಗ ನಿಮ್ಮ ಮನೇಲಿ ಏನಾದರೂ ನಿಮ್ಮ ಮಗನಿಗೆ ನೋಡಿ ಮೇಡಮ್, ನಿಮ್ಮ ಮಗನಿಗೂ ಕೂಡ ಸೂರ್ಯ ಮತ್ತು ಶನಿ, ಬುಧ, ಕುಜ ಎಲ್ಲರೂ ಒಟ್ಟಿಗೆ ಇದ್ದಾರೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಯಾವತ್ತಾದರೂ ಒಂದಿನ ಆ ದಶಗಳು ನಡೆದಾಗ ಈ ಜಾತಕದವ್ರಿಗೆ ಹಾಗೆ ಆಗ್ಬೋದು. ಯಾರಿಗಾದ್ರೂ ಸ್ಟ್ರೋಕ್ ಹೊಡೆದಿರೋದಿದೆಯಾ? ಸ್ಟ್ರೋಕು ಅಥವಾ ನರದ ಸಂಬಂಧ ಕಾಯಿಲೆ ಏನಾದರೂ ಇದೆಯಾ? ನರದ್ದು ನಮ್ಮ ತಾಯಿಯವರಿಗೆ ಐತಿ ಮೇಡಮ್. ಅದು ಹೇಳುತ್ತೆ ಇವ್ರ ಜಾತಕದಲ್ಲಿ. ಮತ್ತು ಸೂರ್ಯ ಮತ್ತು ಶನಿ ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಯಾವಾಗಾದರೂ ಕೋರ್ಟು, ಕೇಸು, ಕಂಪ್ಲೇಂಟು ಅಂತ ಆಗ್ಬೋದು ಇವ್ರ ಲೈಫಲ್ಲಿ. ಇವರ ಒಂದು ದಶಗಳು ಚೇಂಜ್ ಆದಾಗ ಅದು ಕೂಡ ನಡೆಯುತ್ತೆ. ಬಟ್ ಇವಾಗ ರಾಹು ದಶೆ ನಡೀತಿದೆ. ಇವ್ರಿಗೆ 3ನೇ ಮನೇಲಿ ರಾಹು ಇರ್ತಾರೆ. ರಾಹು ಇರೋದ್ರಿಂದ ಎಲ್ಲೋ ಒಂದು ಕಡೆ ಫ್ರೆಂಡ್ಸಿಂದ ಸ್ವಲ್ಪ ಇವರು ಕೆಡ್ತಾರೆ ಅಂತ ಹೇಳುತ್ತೆ. ಫ್ರೆಂಡ್ಸಿಂದ ಹಾಳಾಗ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನಮಗೆ ಕೆಲಸ, ಕಾರ್ಯ, ದುಡ್ಡು ಮುಖ್ಯ ಅಲ್ಲ. ಎಲ್ಲೋ ಒಂದು ಕಡೆ ಇವ್ರ ಜಾತಕದಲ್ಲಿ ತುಂಬ ಫ್ರೆಂಡ್ಸಿಂದನೇ ಯಾವತ್ತಾದರೂ ಒಂದಿನ ಇವರು ಕೋರ್ಟು, ಕೇಸು, ಕಂಪ್ಲೇಂಟು ಅಂತ ನೋಡ್ತಾರೆ. ಇವ್ರ ಲೈಫಲ್ಲಿ ತುಂಬ ಬೇಕಾಗಿರೋರಿಂದ ಇವರು ಒಂದು ಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳುತ್ತೆ ಇವ್ರ ಜಾತಕ. ಕೆಲಸ ಅಂತ ಬಂದಾಗ ನೋಡಿ, ಇವಾಗ ರಾಹು ದಶ ಶನಿ ಭುಕ್ತಿ ನಡೀತಾ ಇದೆ. 23ರಿಂದ 26ವರೆಗೂ ರಾಹು ದಶ ಶನಿ ಭುಕ್ತಿಯಲ್ಲಿರ್ತಾರೆ. ಈ ವರ್ಷ ಕಳೆದ್ರೆ ಒಂದು ಒಳ್ಳೆ ಕೆಲಸ ಸಿಕ್ಕುತ್ತೆ. ಗೌರ್ಮೆಂಟ್ ಜಾಬ್ ಯಾರಾದರೂ ಇದ್ದಾರಾ ನಿಮ್ಮ ಮನೇಲಿ? ಗೌರ್ಮೆಂಟ್ ಕೆಲಸದವ್ರು ಯಾರಾದರೂ ಇದ್ದಾರಾ? ಇಲ್ಲ ಮೇಡಮ್, ಯಾರು ಇಲ್ಲ ಮೇಡಮ್. ಇವ್ರಿಗೆ ಏನಾದರೂ ಟ್ರೈ ಮಾಡಿದ್ರಾ? ಟ್ರೈ ಮಾಡಿದ್ವಿ ಮೇಡಮ್, ಆಗಲಿಲ್ಲ ಮೇಡಮ್. ಹೌದಾ? ಚಾನ್ಸ್ ಇತ್ತು ಇವ್ರಿಗೆ. ಇನ್ನೊಂದ್ಸತಿ ಇನ್ನೂ ಟೈಮ್ ಇದೆ. ಇನ್ನೊಂದ್ಸತಿ ಬೇಕಂದರೆ ಇವ್ರು ಬೇರೆ ಕೆಲಸ ಮಾಡಿಕೊಂಡು ಟ್ರೈ ಮಾಡ್ಬೋದು. ಸಿಕ್ಕೋ ಅಂತ ಒಂದು ಭರವಸೆ ಇದೆ, ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕದಲ್ಲಿ. ಬಟ್ ಮೇಡಮ್ DCC ಬ್ಯಾಂಕ್ನಲ್ಲಿ ಮೇಡಮ್. ಹಾಂ, DCC ಬ್ಯಾಂಕ್ನಲ್ಲಿ ಜಾಬ್ ಮಾಡ್ಸಕ್ಕೆ ಓಡಾಡತ್ತೀವಿ ಮೇಡಮ್. ಹೌದಾ?
ಸಿಕ್ಕುತ್ತೆ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿ, ಯಾಕಂದರೆ ಇವ್ರ ಜಾತಕದಲ್ಲಿ ಆ ಗ್ರಹಗಳೆಲ್ಲ ತುಂಬ ಬಲವಾಗಿದ್ದಾವೆ. ಗೌರ್ಮೆಂಟ್ ಜಾಬ್ ಸಿಕ್ಕುವಂಥ ಚಾನ್ಸು ಜಾಸ್ತಿ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಬೇಗ ಇವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಬೇಕು. ಅತಿ ಹೆಚ್ಚು ಇವ್ರಿಗೆ ಮೇಡಮ್ ಹಾಂ ಮದ್ವಿದು ಮೇಡಮ್. ಮದುವೆದು ಕೆಲಸ ಆದಮೇಲೆ ಮದುವೆ ಅಂತ ಅಂದ್ರಿ, ಮದುವೆ ಮಾಡಿ ಕೆಲಸ ಹುಡುಕ್ತೀರಾ? ಇಲ್ಲ ಮೇಡಮ್, ಕೆಲಸ ಆದ್ಮೇಲೆ ಮದ್ವೆ ಮಾಡ್ಬೇಕು ಅನ್ನೋದೈತೆ ಮೇಡಮ್. ಹಾಂ, ಮತ್ತು 26 ಇವಾಗ ನೀವು 26, ಇವಾಗ 25 ರನ್ನಿಂಗ್ ಅಲ್ವಾ, 26 ಬರುತ್ತೆ ಇನ್ನೇನು. 26 ಮೇಲೆ ಒಳ್ಳೆ ಕೆಲಸ ಸಿಕ್ಕುತ್ತೆ ಇವ್ರಿಗೆ. 26 ಮೇಲೆ ಕೆಲಸಕ್ಕೆ 26 ಈ ವರ್ಷ 2026 ಕೆಲಸಕ್ಕೆ ಟ್ರೈ ಮಾಡಿ, ಕೆಲಸ ಸಿಕ್ಕುತ್ತೆ ಅಂತ ಹೇಳುತ್ತೆ. ಅದಾದಮೇಲೆ ಮದುವೆ ಮಾಡಿ, ಮದುವೆನೂ ಆಗುತ್ತೆ. 2030 ಅಷ್ಟರಲ್ಲಿ ಇವ್ರಿಗೆ ಮದುವೆ, ಕೆಲಸ, ಮಕ್ಕಳು ಎಲ್ಲ ರೆಡಿ ಇರ್ತಾರೆ. ಧನ್ಯವಾದಗಳು.